राज्य सरकारच्या आरक्षणाच्या वाढीमध्ये अन्याय होत आहे. सरकारने दिलेल्या आरक्षणात आम्हाला न्याय मिळत नाही. त्यामुळे राज्य सरकारने यामध्ये बदल करावा अशी मागणी माजी केंद्रीय मंत्री ए. नारायणस्वामी यांनी केली आहे. बुधवारी बेळगावमध्ये आयोजित पत्रकार परिषदेत ते बोलत होते. ते म्हणाले की अंतर्गत आरक्षण लागू झाल्यानंतर 50% जास्त आरक्षण लागू करू नये असा न्यायालयाचा निर्णय असतानाही देशात अंतर्गत आरक्षणावर चर्चा सुरू आहे. ರಿಪೋರ್ಟ್ ಬಂದ ನಂತರ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ 2013ರಲ್ಲಿ ಈ ರಾಜ್ಯದ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನು ಕೊಡ್ತೀವಿ ಅಂತೇಳಿ ಘೋಷಣೆಯನ್ನು ಮಾಡಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದರು. 2023ರಲ್ಲಿ ಹಿಂದಿನ ತಪ್ಪನ್ನು ಅರ್ಥಂತೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಪ್ರಣಾಳಿಕೆಯಲ್ಲಿ ಮಾದಿಗ ಉಪಜಾತಿಗಳಿಗೆ ಒಳ ಮೀಸಲಾತಿಯನ್ನು ಕೊಡ್ತೇವೆ ಮತವನ್ನು ನೀಡಿ ಅಧಿಕಾರಕ್ಕೆ ಬಂದರು. ಆದರೂ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಚಂದ್ರಚೂಡ್ ಅವರ ತೀರ್ಪು ಬರೋವರೆಗೂ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಯ ಚರ್ಚೆ ಆಗಲಿಲ್ಲ. ಆರ್ಟಿಕಲ್ 3.1 ಅಮೆಂಡ್ಮೆಂಟ್ ಅವಶ್ಯಕತೆ ಇದೆ ಅನ್ನೋದನ್ನು ಈ ರಾಜ್ಯದ ಜನತೆಯ ದಿಕ್ಕನ್ನು ತಪ್ಪಿಸಿದ್ರು. ಆದರೂ 2020ರಲ್ಲಿ ಪಂಜಾಬ್ ವರ್ಸಸ್ ದೇವೇಂದ್ರನಾಥ್ ಕೇಸಲ್ಲಿ ಸ್ಪಷ್ಟವಾಗಿ ಈ ದೇಶದ ರಾಜ್ಯಗಳಿಗೆ ಆರ್ಟಿಕಲ್ 3.1ಗೂ ಒಳ ಮೀಸಲಾತಿಗೂ ಸಂಬಂಧ ಇಲ್ಲ. ಈ ದೇಶದ ಸರ್ವೋಚ್ಚ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ದೇಶದ ಪರಿಶಿಷ್ಟ ಜಾತಿಯವರು ಹೋಮೋಜಿನಿಯಸ್ ಅವರು ಅಲ್ಲ, ದೇ ಆರ್ ಆಲ್ ಹೆಟ್ರೋಜಿನಿಯಸ್ ಅಂತ ಪದ ಇದನ್ನು ಸಹ 1975ರಿಂದ ಯಾವ ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ಪಡಿತಾ ಪಂಜಾಬಿನ ಜನತೆ ವಂಚನೆಗೊಳಗಾಗಿದ್ದರು. 94ರಿಂದ ಹರಿಯಾಣದಲ್ಲಿ ಮೀಸಲಾತಿ ಪಡೆದಂತ ಹರಿಯಾಣದ ಜನತೆ ಶೋಷಿತ ವರ್ಗ ವಂಚಿತರಾಗಿದ್ದರು. ಆಂಧ್ರ ಪ್ರದೇಶದ ಜನ 99ರಿಂದ 2004ವರೆಗೂ ಪಡೆದಂತ ಒಳ ಮೀಸಲಾತಿ ಸಂತೋಷ್ ಹೆಗ್ಡೆ ಅವರ ತೀರ್ಪಿನಿಂದ ಸಂಕಷ್ಟಕ್ಕೆ ಒಳಗಾಗಿದ್ದರು. ಇದೆಲ್ಲರ ಗಮನವನ್ನ ನಂತರ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಒಪ್ಪಿಕೊಂಡಿತ್ತು, ಜಾರಿಯನ್ನೇ ಮಾಡಿತ್ತು. ಇವತ್ತು ತಮ್ಮ ಮುಂದೆ ಬರೋದಕ್ಕೆ ಇವತ್ತು ನನ್ನ ಮಾಧ್ಯಮದ ಮಿತ್ರ ಜೊತೆ ಚರ್ಚೆಯನ್ನು ಮಾಡೋದಕ್ಕೆ ನಮ್ಮ ನಾಯಕರಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ದುರ್ಯೋಧನ ಐಹೊಳೆ ಅವರು, ಮತ್ತೊಬ್ಬ ನಾಯಕರಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಮತ್ತಿಮೂಡವರು ಮತ್ತು ವೇದಿಕೆಯಲ್ಲಿ ಅನಂತ್ ಅವರು ಮತ್ತು ಸತ್ಯಣ್ಣನವರು, ರಾಜೇಂದ್ರನವರು ಮತ್ತು ನಮ್ಮ ಸಿದ್ದು ಅವರು, ರಮೇಶ್ ಅವರು, ಅಜಿತ್ ಅವರು, ಕಿರಣ್ ಅವರು, ಮೋಹನ್ ಅವರು, ಪ್ರಶಾಂತ್ ಅವರು ತಮ್ಮೆಲ್ಲರ ಮುಂದೆ ಕೂತಿದ್ದೀವಿ. ಇವತ್ತು ಗಂಭೀರವಾದ ಚರ್ಚೆ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇದೆ. ಒಳ ಮೀಸಲಾತಿ ಜಾರಿಯ ನಂತರ ಈ ದೇಶದ ಮೀಸಲಾತಿ 50%ಗೂ ಮೀರಬಾರದು, ಕ್ಯಾಪ್ ಅನ್ನ ಮೀರಬಾರಿ ಒಳ ಮೀಸಲಾತಿಯಾಗಿ ಮೀಸಲಾತಿ ಜಾರಿ ಮಾಡಬಾರ್ದು ಅಂತೇಳಿ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನ ಇಂದಿರಾ ಸಹಾನಿ ಕೇಸಲ್ಲಿ ನಿರ್ದೇಶನ ಇದ್ರೂ ಸಹ ಆ ತೀರ್ಪಿನಲ್ಲಿ ಒಂದು ಕಡೆ ಯಾವ ರಾಜ್ಯದಲ್ಲಿ ಅತಿ ಶೋಷಿತರಿಗೆ 50% ಕ್ಯಾಪ್ ಅನ್ನೇ ಮೀರಿ ಕೊಡುವಂತ ಅವಕಾಶಗಳು ಅವಶ್ಯಕತೆ ಇದೆ ಅಂದ್ರೆ ಕ್ಯಾಪ್ ಅನ್ನ ಮೀರಬಹುದು. ಈ ಜಡ್ಜ್ಮೆಂಟ್ ಆಧಾರದ ಮೇಲೆ ಛತ್ತೀಸ್ಗಢದಲ್ಲಿ 58% ಮಾಡಿದ್ರು, ಹೈಕೋರ್ಟ್ ಅಲ್ಲಿ ಸ್ಟೇ ಕೊಟ್ಟಿದ್ರು. ಸರ್ವೋಚ್ಚ ನ್ಯಾಯಾಲಯ ಆ ಸ್ಟೇ ಅನ್ನ ವೆಕೆಟ್ ಮಾಡಿದೆ. 50% ಕ್ಯಾಪ್ ಅನ್ನ ಮೀರಿ 50% ಮೀಸಲಾತಿ ಕೊಟ್ಟದನ್ನ ಅಲ್ಲಿನ ಹೈಕೋರ್ಟ್ ಸ್ಟೇ ಕೊಟ್ಟಾಗ ಸರ್ವೋಚ್ಚ ನ್ಯಾಯಾಲಯ ಅದಕ್ಕೆ ಸ್ಟೇ ವೆಕೆಟ್ ಮಾಡಿದೆ. ಮಹಾರಾಷ್ಟ್ರದಲ್ಲಿ 14% ಜಾಸ್ತಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ಅಪ್ರೂವಲ್ ಕೊಟ್ಟಾಗ 50%ಗೆ ಅಪ್ರೂವ್ ಮಾಡಿ ಸುಪ್ರೀಂ ಕೋರ್ಟ್ ವೆಕೆಟ್ ಮಾಡಿದೆ.
ಆಂಧ್ರ ಪ್ರದೇಶದಲ್ಲಿ 50% ಇದೆ, ಪಂಜಾಬ್ ಅಲ್ಲಿ ಕ್ಯಾಪ್ ಅನ್ನ ಮೀರಲಿಲ್ಲ. ಆದರೆ ಇವತ್ತು ಈ ರಾಜ್ಯ ಸರ್ಕಾರವನ್ನ, ಈ ಮುಖ್ಯಮಂತ್ರಿಯನ್ನ ಪ್ರಶ್ನೆ ಮಾಡಲಿಕ್ಕೆ ತಮ್ಮ ಮುಂದೆ ಬಂದಿರೋದು ಸುಪ್ರೀಂ ಕೋರ್ಟ್ನ ಚಂದ್ರಚೂಡ್ ಅವರ ಜಡ್ಮೆಂಟ್. ಈ ದೇಶದಲ್ಲಿ ಆರ್ಟಿಕಲ್ 341ಗೂ ಮೀಸಲಾತಿಗೂ ಒಳ ಮೀಸಲಾತಿಗೂ ಸಂಬಂಧ ಇಲ್ಲ. ಆರ್ಟಿಕಲ್ 15(4)(4), 16(4), 14(b) ಪ್ರಕಾರ ಈ ದೇಶದ ಯಾವುದೇ ರಾಜ್ಯದ ಶೋಷಿತ ಅಸ್ಪೃಶ್ಯರಿಗೆ, ಅಲೆಮಾರಿಗಳಿಗೊಳಗೊಂಡಂತೆ, ಪರಿಶಿಷ್ಟ ಪಂಗಡಗೊಳಗೊಂಡಂತೆ ವಿಶೇಷ ಸಂದರ್ಭಗಳಲ್ಲಿ ಒಳ ಮೀಸಲಾತಿಯನ್ನು ಕೊಡುವ ಅಧಿಕಾರ ಈ ದೇಶದ ರಾಜ್ಯಗಳಿಗೆ ಇದೆ. ಅವರು ಸರ್ವೋಚ್ಚರು ಅನ್ನೋ ಪದವನ್ನ ಚಂದ್ರಚೂಡ್ ಅವರು ಜಡ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಆಗಸ್ಟ್ 1/8/24. ಯಾವ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಯಾಯಿತು, ಆರ್ಟಿಕಲ್ 16(4) ಪ್ರಕಾರ, 15(4) ಪ್ರಕಾರ ಮೀಸಲಾತಿ ಶಿಕ್ಷಣದಲ್ಲಿ ಕೊಡಬೇಕು, ನೌಕರಿಯಲ್ಲೂ ಕೊಡಬೇಕು. ವಿಶೇಷವಾಗಿ ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ಚುನಾವಣೆಯ ಸ್ಥಳೀಯ ಸಂಸ್ಥೆಗಳಲ್ಲೂ ಕೊಡಬೇಕಂತೇಳಿ ಸರ್ವೋಚ್ಚ ನ್ಯಾಯಾಲಯ ಅವಕಾಶಗಳನ್ನು ನೀಡಿದೆ. ಅದೇ ಬರ್ತಾ ಇದೆ. यावेळी आमदार दुर्योधन ऐहोळे, बसवराज बत्तीमोड, अनंत बेकुडे यांच्यासह अन्य मान्यवर उपस्थित होते. विनोद कोलकार, KMM मराठी, बेळगाव.